ಈ ವಿಡಿಯೋ ಕೇವಲ ಮನರಂಜನೆಯ ಉದ್ದೇಶಕ್ಕಾಗಿ ಮಾತ್ರ ಮಾಡಲಾಗಿದೆ. ಇದರಲ್ಲಿರುವ ಮಾರಕಾಸ್ತ್ರಗಳು ನಕಲಿಯಾಗಿರುತ್ತವೆ ಮತ್ತು ಮಕ್ಕಳನ್ನು ಯಾವುದೇ ರೀತಿ ಹಿಂಸಿಸಿಲ್ಲ ಮತ್ತು ಕೆಟ್ಟ ಉದ್ದೇಶಗಳಿಗೆ ಬಳಸಿಕೊಂಡಿಲ್ಲ. ಇವನ ಹೆಸರು ನಿಂಬೆಹಣ್ಣು ಬಾಬು ಅಂತ. ಅತ್ಯಂತ ಕ್ರೂರ ವ್ಯಕ್ತಿ. ದುಡ್ಡಿಗೋಸ್ಕರ ಮೈಲಾಪುರದ ಗುಡ್ಡನ್ನೆಲ್ಲ ಕಡಿದು ಮೈನಿಂಗ್ ಮಾಡಿದ್ದಾನೆ. ಅದನ್ನು ತಡೆಯಕ್ಕೆ ಹೋದವ್ರನ್ನೆಲ್ಲ ಸಾಯಿಸಿ ವಿಕೃತಿ ಮೆರೆದಿದ್ದಾನೆ. ಅವನ ಸಂಹಾರ ಅಲ್ಲಿನ ಜನರಿಗೆ ಒಂದು ದೊಡ್ಡ ಚಿಂತೆಯಾಗಿದೆ. ಅದಕ್ಕೆ ಅಂಜಿ ಅನ್ನೋ ದೊಡ್ಡ ವ್ಯಕ್ತಿ ಮೀಟಿಂಗ್ ಕರೆದಿದ್ದಾನೆ. ಏನಂಜಿ ಮೀಟಿಂಗ್ ಕರೆದಿದ್ದೀಯಾ? ನಿಂಬೆಹಣ್ಣು ಬಾಬು ನೋಡಿಯೋ ಟೈಮ್ ಹತ್ರ ಬಂತು. ಅವನ್ ಮುಟ್ಟೋ ಶಕ್ತಿ ಯಾರಿಗಿದೆ ಅಂಜಿ? ಅದಕ್ಕೆ ಅಂತಾನೆ ಡೆಲ್ಲಿಯಿಂದ ಒಬ್ಬನ್ ಕರೆಸ್ತಾ ಇದ್ದೀನಿ. ಯಾರಂಜಿ ಅವನು? ಆ ಡಬ್ಬಲ್ ಗುಂಡಿಗೆ ಇರೋವನ್ನ ನಾನು ನೋಡ್ಲೇಬೇಕಲ್ಲ ಅಂಜಿ. ಜಾಸ್ತಿ ತಲೆ ಕೆಡಿಸ್ಕೋಣ. ಬಂದ ನೋಡು ಅಲ್ಲಿ. ನೀವು ನಿಮ್ಮೆಲ್ಲ ನೋಡಿದ್ದೇನ? ಅಸಾಧ್ಯ ಇದು. ಸೈಜ್ ನೋಡಿ ಯೋಗ್ಯತೆ ಅಳೆಯಬಾರ್ದು ಸರ್. ಹೌದಾ? ಹಾಗಾದ್ರೆ ನೋಡೋಣ. ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೋ, ಅವನು ಬರೋದು ಶ್ರಾವಣದ 2ನೇ ಶನಿವಾರ ಮಾತ್ರ. ಆದ್ರೆ ಒಂದ್ ವಿಷಯ, ಅವನು ಬರೋ ಏರಿಯಾ ತುಂಬಾ ಅವನ ಹುಡುಗರೇ ಇರ್ತಾರೆ. ಅಲ್ಲಿರೋ ಆಲೂಗಡ್ಡೆ ಚಿಪ್ಸ್ ಮಾರೋನು, ಚಪ್ಲಿ ಮಾರೋನು, ಪಕೋಡ ಮಾರೋನು ಕೂಡ ಅವನ ಅಂಡರಲ್ಲಿ ಕೆಲಸ ಮಾಡ್ತಾರೆ. ಅವನು ಹೊಡಿಯಕ್ ಹೋದವರು ಯಾರು ವಾಪಸ್ ಬಂದಿಲ್ಲ. ಹುಷಾರಾಗಿರೋ. ನೀವೇನು ಬೆಚ್ಚು ಮಾಡಿಬಿಡಿ ಸರ್. ನಿಂಬೆಹಣ್ಣು ಬಾಬುನ ನಿಂಬೆ ರಸ ಚುಂಬಾಗಿ ಹೊಡಿತೀನಿ. ತೆಗೆ. ನಾನು ಅವತ್ತು ಹೇಳಿದೆ ಅವನು ಹೊಡೆಯೋದಷ್ಟು ಸುಲಭ ಅಲ್ಲ ಅಂತ. ಅವನನ್ನ ಅಲ್ಲೇ ಹೊಡೆಯೋಕ್ ಚಾನ್ಸ್ ಇತ್ತು, ಆದ್ರೂ ಅವನು ನೋಡಿಲಿಲ್ಲ. ಯಾಕೆ ಹೊಡಿಲಿಲ್ಲ? ಯಾಕೆ ಅಂದ್ರೆ ಅವನಿರೋ ಜಾಗಕ್ಕೆ ಹೋಗಿನೇ ಹೊಡಿ. ನರ್ಕಕ್ಕೆ ಹೋಗಿ ಹೊಡಿತೇನಾ? ಅದು ಆ ನರಕಕ್ಕಿಂತ ಕೆಟ್ಟ ಜಾಗ. ಅವನ್ನ ದೇವರೇ ಕಾಪಾಡ್ಬೇಕು. ತಾತ, 2 ಉಳ್ಳಾಗಡ್ಡಿಗೆ ಇಷ್ಟು ಕಷ್ಟ ಪಡ್ತಾ ಇದೀಯ ಅಂದ್ರೆ ನೀ ಖಂಡಿತ ಉತ್ತರ ಕರ್ನಾಟಕದವನೇ. ಎಗ್ ರೈಸ್ ಅಲ್ಲಿ 2 ಪೀಸ್ ಉಳ್ಳಾಗಡ್ಡಿ ಕಡಿಮೆ ಆದ್ರೆ ನಮ್ಮ ಯುವಕರು ಮುಟ್ಟಲ್ಲ. ನಾನು 2 ಪ್ಲೇಟ್ ಎಗ್ ರೈಸ್ ತಗೊಂಡ್ರೆ ಅದರಲ್ಲಿ ಬರೀ ಅರ್ಧ ಪೀಸ್ ಉಳ್ಳಾಗಡ್ಡಿ ಕೊಡ್ತಾ ಇದ್ರು. ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಇದ್ರ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಅವ್ರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಎಗ್ ರೈಸ್ ಅಲ್ಲಿ ಉಳ್ಳಾಗಡ್ಡೆ ಹಾಕೊಂಡು ತಿನ್ನೋನಕ್ಕಿಂತ ದೊಡ್ಡ ಯೋಧ ಯಾರು ಇಲ್ಲ.
ಏ ಬಾರೋ ಗಾಡಿ ಹತ್ತು. ಯಾಕ ನಿಮ್ಮಣ್ಣ ಬಾಬು ಹೇಳಿದಾನೆ ಕೆಲ್ಸಕ್ಕೆ ಆಳ್ಬೇಕಂತ, ಬಂದು ಗಾಡಿ ಹತ್ತು. ಇದೇ ಒಳ್ಳೆ ಚಾನ್ಸ್ ಅವನ ಜಾಗಕ್ಕೆ ಹೋಗೋಕೆ. ಇಳಿಯೋ ಕೆಳಗೆ, ಆಮೇಲೆ ಕೆಲಸ ಇದೆ ಹೋಗೋಣ. ನಿಂತಿದೆ ನೋಡ್ಕೊಂಡು ರೆಡಿ ಹೋಗೋಣ. ಹೋಗು, ಅದನ್ನ ಕತ್ತರ್ ಸಾಕು. ನಮ್ನ ಹಾಕೋಣ. ಅಣ್ಣ ನಮಸ್ಕಾರ ಬಾಬು ಅಣ್ಣ. ಏನ್ಲ ಬುಜ್ಜಿ ಏನ್ ಬುಜ್ಜಿ ಗಿಡ ಎಲ್ಲ ಕಡಿಸಿದಲ್ಲ? ಎಲ್ಲ ಕಳಿಸಿದ್ದೀನಿ ಬಾಸ್. ನನ್ನ ಕಣ್ಣು ಎಲ್ಲಿವರೆಗೂ ನೋಡುತ್ತೋ ಅಲ್ಲಿವರೆಗೂ ಮೈನಿಂಗ್ ಆಗ್ಬೇಕು. ಆಯ್ತು ಬಾಸ್. ಬುಜ್ಜಿ ನಾಳೆ ನದಿ ಹತ್ರ ಪೂಜೆ ಮಾಡಕ್ಕೆ ರೆಡಿ ಮಾಡ್ಲಾ? ಆಯ್ತಣ್ಣ. ಹಂಗೆ ನನ್ನ ಎತ್ತಕ್ಕೆ ಬಂದನ್ನ ನಾಳೆನೇ ಮುಗಿಸ್ಬಿಡೋಣ. ಸರಿಣ್ಣ. ಹೋಗೋಣ. ಏನ್ಲ ಬುಜ್ಜಿ ಕೆಲ್ಸಕ್ಕೆ ಆನೇನೆ ಹಿಡ್ಕೊಂಡ್ಬಿಟ್ಟಿದೀಯಾ? ಇದು ಕೆಲ್ಸಕ್ಕೆ ಗಟ್ಟಿ ಹಾಳಾಗಿದೆ ಕೇಳ್ಕೊಂಬ. ಸರಿ ಸರಿ ಬಾ ಮಾಡ್ಲಾ ಕೆಲಸ. ಅಣ್ಣ ಪೂಜೆ ಅಂದಿ, ಪೂಜಾರಿನೇ ಕಾಣ್ತಾ ಇಲ್ಲ. ಅಲ್ಲಿ ನೋಡು. ಅಣ್ಣ ನನ್ನ ಕೊಲ್ಲಕ್ಕೆ ಬರ್ತೀಯಲ್ಲ? ನನ್ನ ಹೊಡಿತೀಯಲ್ಲ? ನನ್ನಂತವ್ರು ನೋಡಿಬೇಕಂದ್ರೆ ನಿನ್ನಂತವ್ರು ಇನ್ನೂ 1000 ಜನ ಬರ್ಬೇಕು. ಬಾಸ್ ನಿಂಬಣ್ಣ ಬಾಬುನ ಬೆಂಕಿ ಬಾಯಿ ಹೊಡೆದು ಬಿಟ್ಟ. ನಿಂಗಣ್ಣ ಬಾಬುನ ಬೆಂಕಿ ಬಾಯಿ ಹೊಡೆದ್ಬಿಟ್ಟ. ಬೆಂಕಿ ಬಾಯಿ ಹೊಡ್ಬಿಟ್ಟು